ರಾಜಕೀಯ ಜೀವನ ಹೆಂಗಿದೆ ಸರ್? ನಾನು 1974ರಲ್ಲಿ ಕಾಂಗ್ರೆಸ್ಸಿಗೆ ಸೇರಿದವನು, ಲಾಯರ್ ಆಗಿದ್ದು. ಆವಾಗ ನನಗೆ ಯೂತ್ ಕಾಂಗ್ರೆಸ್, ನಮ್ಮ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ್ ಕೂಡ ಮಾಡಿದ್ರು. ಆಮೇಲೆ ಬಂದು ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಡಿ ಕೆ ನಾಯ್ಕರ ಜೊತೆಗೆ, ಎಸ್.ಎಂ. ಕೃಷ್ಣ ಸಾಹೇಬ್ರ ಜೊತೆಗೆ, ಧರ್ಮ್ ಸಿಂಗ್ ಜೊತೆ ಕೆಲಸ ಮಾಡಿ ಅವಿನಾಭಾವ ಸಂಬಂಧ ಕಾಂಗ್ರೆಸ್ಗೂ ನನಗೂ ಕೂಡ. ಅಲ್ಲಿಯ ಕಾರ್ಯಕ್ರಮಗಳು, ಇಂದಿರಾ ಗಾಂಧಿಯವರು ಇವರೆಲ್ಲ ನಮ್ಗೆ ಭಾಳ ಆಪ್ಯಾಯಮಾನವಾದಂಥ ಮುಖಂಡರಾಗಿ. ಹಾಗಾಗಿ ನಾನು ಕಾಂಗ್ರೆಸ್ಸಲ್ಲಿ ಸುಮಾರು 40 ವರ್ಷಗಳ ಕಾಲ ದುಡಿದು, ಆನಂತರದಲ್ಲಿ ರಾಜಕೀಯ ಸ್ಥಿತ್ಯಂತರದಲ್ಲಿ ಸ್ವಲ್ಪ ನನಗೂ ಸಿದ್ದರಾಮಯ್ಯನವರು ಡಿಫರೆನ್ಸಸ್ ಬಂದರು. ಬಟ್ ಅವ್ರು ಯಾಕೋ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಹಾಗಾಗಿ ಬೇಡ ಸಮಾಸನೆ ಬೇಡ ಅಂತೇಳಿ ಐ ಕೇಮ್ ಔಟ್ ಫ್ರಮ್ ಕಾಂಗ್ರೆಸ್. ಆನಂತರ ನಾನು ಜನತಾ ಪಾರ್ಟಿಗೆ ಸೇರಿದೆ. ಜನತಾ ಪಾರ್ಟಿಯಲ್ಲಿ ದೇವೇಗೌಡರು ಬಹಳ ನನ್ನನ್ನು ಬಹಳ ಪ್ರೀತಿಯಿಂದ ಕರ್ಕೊಂಡು ನನ್ನನ್ನು ಪಕ್ಷದ ರಾಜ್ಯಾಧ್ಯಕ್ಷನಾಗಿಯೂ ಮಾಡಿದ್ರು. ನಮ್ಮ ಪಕ್ಕದ ತಾಲೂಕು ಹುಣಸೂರು, ದೇವರಾಜರಸರ ಊರು, ಅಲ್ಲಿಗೆ ನನಗೆ MLA ಕೂಡ ಮಾಡಿದ್ರು. ಸೊ ಹಾಗಾಗಿ ಅಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವು ಕಾರಣಗಳಿಗೋಸ್ಕರ ನಮ್ಮದೆಲ್ಲ ಸ್ವಾಭಿಮಾನಿ ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ ರಾಜೀನಾಮೆ ಕೊಟ್ಟು ಬಂದರು. ನನ್ನ MLA ಗಿರಿಗೂ ರಾಜೀನಾಮೆ ಕೊಟ್ಟೆ, ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟೆ ನಾನು. ಆಮೇಲೆ ಯಡಿಯೂರಪ್ಪನವರು ಅವ್ರ ಸಲುವಾಗಿಯೇ ರಾಜೀನಾಮೆ ಕೊಟ್ಟಿದ್ದು. ಆವತ್ತು ನಾವೆಲ್ಲ ಈ JDS ಸರ್ಕಾರ ಇತ್ತು, ಅದನ್ನು ತೆಗಿಬೇಕು ಅಂತ ಇತ್ತು. ಕುಮಾರಸ್ವಾಮಿಯವರ ಸರ್ಕಾರ ಇತ್ತು, ಅದನ್ನು ತೆಗಿಬೇಕಂತೇಳಿ 17 ಜನರು ನಾವು ಒಟ್ಟಾಗಿ ಕಾಂಗ್ರೆಸ್, JDS ಇವೆಲ್ಲ ಅವ್ರನ್ನ ಪದಚ್ಯುತಿ ಆಯಿತು ಕುಮಾರಸ್ವಾಮಿಯವರು. ಆಮೇಲೆ ಯಡಿಯೂರಪ್ಪನವ್ರನ್ನ ನಾವು ಮುಖ್ಯಮಂತ್ರಿ ಮಾಡಿದ್ರು. ಅವರು ಕೂಡ ನಮ್ಮನ್ನು ಸರಿಯಾದ ರೀತಿಯಲ್ಲಿ ರಾಜಕೀಯವಾಗಿ ನಮ್ಮ ಕ್ಷೇತ್ರಗಳು ಅದು ಇದು ಏನೋ ಅಂಥದ್ದೇನೋ ಆಗಲಿಲ್ಲ. ಮತ್ತು ಅವರು ಕರಪ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು. ನಾನು ಅದನ್ನು ಓಪನ್ ಆಗಿ ಕ್ರಿಟಿಸೈಸ್ ಮಾಡಲಿಕ್ಕೆ ಶುರು ಮಾಡಿದೆ. ಡೆಲ್ಲಿಯಿಂದ ಅಬ್ಸರ್ವರ್ಸ್ ಬಂದರು. ನಾನು ಹೇಳಿದೆ, ಕಾಲ್ ಮಿಸ್ಟರ್ ಯಡಿಯೂರಪ್ಪ ಬಿಫೋರ್ ಮೀ ಅಂದರು. ಬಂದರು, ಕರೆಸಿದ್ರು ಅವ್ರಿಗೆ. ಅವಾಗಲೂ ಅಷ್ಟೇ ನಾನು ಆಸ್ ದಿಸ್ ಯಡಿಯೂರಪ್ಪ ಟು ರಿಸೈನ್ ಫಸ್ಟ್. ಯಾರಿಗೆ ಆ ತಾಕತ್ತಿದೆ ಹೇಳುವಂಥದ್ದು. BJP ಹೈಕಮಾಂಡ್ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು, ಬಸವರಾಜ ಬೊಮ್ಮಾಯಿ ಅವ್ರನ್ನ